ಬಿಜೆಪಿಯ ಫೈರ್ ಸ್ಟಾರ್ ಯತ್ನಾಳ್ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಪಟ್ಟು ಹೆಚ್ಚಾಗಿದೆ. ಬೆಳ್ಳಂಬೆಳಗ್ಗೆ ಬಿಎಸ್ ಯಡಿಯೂರಪ್ಪನವರ ನಿವಾಸದಲ್ಲಿ ಮಾಜಿ ಶಾಸಕರ ದಂಡು ಯಡಿಯೂರಪ್ಪನವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಭೇಟಿಯಾಗಿ ಯತ್ನಾಳ್ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಬೆಳ್ಳಂಬೆಳಗ್ಗೆ ಇವತ್ತು ರೇಣುಕಾಚಾರ್ಯ ಅವರ ತಂಡ ಯಡಿಯೂರಪ್ಪನವರ ನಿವಾಸಕ್ಕೆ ಆಗಮಿಸಿತು. ಬ್ರೇಕ್ಫಾಸ್ಟ್ ಮೀಟಿಂಗ್ನ ಹೆಸರಿನಲ್ಲಿ ಎಂಪಿ ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಬಸವರಾಜ ನಾಯಕ್, ಮಾಡಾಳ್ ವಿರೂಪಾಕ್ಷಪ್ಪ, ಎಂಡಿ ಲಕ್ಷ್ಮೀನಾರಾಯಣ್, ಬಿಸಿ ಪಾಟೀಲ್ ಆಗಮಿಸಿದ್ರು. ಡಾಲರ್ಸ್ ಕಾಲೋನಿಯ ಯಡಿಯೂರಪ್ಪನವರ ನಿವಾಸಕ್ಕೆ ಬಂದು ಮಾತುಕತೆ ಮಾಡಿದ್ರು. ಯಡಿಯೂರಪ್ಪ ಜೊತೆ ಮಾಜಿ ಶಾಸಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಈ ಮೀಟಿಂಗ್ ನಲ್ಲಿ ಬಿವೈ ವಿಜಯೇಂದ್ರ ಕೂಡ ಹಾಜರಿದ್ರು. ಕಾರ್ಯಕರ್ತರ ಅಭಿಪ್ರಾಯವನ್ನ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ. ಇಲ್ಲ, ನೀವು ಪಕ್ಷ ಮೊದಲು ಅವ್ರನ್ನ ಉಚ್ಚಾಟನೆ ಮಾಡಿ ನಾವು ಈಗಲೂ ಕೂಡ ಅವರಿಗೆ ಅಲ್ಲಿ ವಿನಂತಿ ಮಾಡ್ತೀವಿ. ಈಗೂ ಕೂಡ ಟೈಮ್ ಇಚ್ಚಿಲ್ಲ. ಪಕ್ಷದ ಜೊತೆಗೆ ಕೈ ಜೋಡಿಸಿ, ಪಕ್ಷದ ವಿರುದ್ಧ ಹೋಗಬೇಡಿ, ಪಕ್ಷದ ಜೊತೆಗೆ ಬಂದು ಪಕ್ಷದ ಅಧ್ಯಕ್ಷರ ಜೊತೆಗೆ ನಿಂತರೆ ನಿಮಗೂ ಗೌರವ ಇರ್ತದೆ ಅಂತ ಅವ್ರನ್ನ ವಿನಂತಿ ಮಾಡ್ತೀವಿ. ಅದರ ಮೇಲೆ ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಪಕ್ಷದ ಅಧ್ಯಕ್ಷರು ಈಗೇನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅದು ಉಚ್ಚಾಟನೆ ಆಗ್ತದೋ ಏನೇನು ಆಗ್ತದೋ ಆಗ್ತದೆ. ಬಟ್ ನಾವು ಅವ್ರನ್ನ ವಿನಂತಿ ಮಾಡ್ತೀವಿ. ಆಗಿಲ್ಲ ಅಂದರೆ ಸಾಮೋಪಾಯ ದಂಡೋಪಾಯ ಅಂತ ಇರ್ತದೆ. ಸಮೋಪಾಯದಲ್ಲಿ ಕೇಳಿದ್ದೀವಿ, ಇಲ್ಲಾಂದ್ರೆ ದಂಡೋಪಾಯವನ್ನು ಪಕ್ಷದ ವರಿಷ್ಠರು ಅದನ್ನ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಯತ್ನಾಳ್ ಪರ ನಿಂತಿದೆ ಅಂತ ಯಾಕಂದ್ರೆ ಇದೇ ಮೊದಲನೇ ಸಾಕಷ್ಟು ಬಾರಿ ಅವರು ಟೀಕೆಗಳು ಮಾಡ್ತಾ ಬರ್ತಾರೆ. ದಿನ ಬೆಳಗಾರೆ ಸಾಕು ಯಾವ ಹೈಕಮಾಂಡು ಅವ್ರ ಪರವಾಗಿ ನಿಂತಿಲ್ಲ. ನಿನ್ನೆನೇ ನಮ್ಮ ರೇಣುಕಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದರು, ಹೈಕಮಾಂಡ್ ನಿಮ್ಮ ಪರವಾಗಿದ್ದಾರೆ, ಯಾರು ನಿಮ್ಮ ಪರವಾಗಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಅವ್ರಿಗೆ ಯಾರು ಕೂಡ ಏನು ಹೇಳಿಲ್ಲ. ಸುಮ್ಮನೆ ಹೈಕಮಾಂಡ್ ಈ ಗುಮ್ಮ ಬಂತು ತೋಳ ಅನ್ನಂಗೆ ಹೈಕಮಾಂಡ್ ಹೆಸರು ಹೇಳ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಹೊರತು ಯಾವ ಹೈಕಮಾಂಡ್ ಅವ್ರ ಪರವಾಗಿಲ್ಲ. ಹೈಕಮಾಂಡ್ ಇರೋದು ಪಕ್ಷದ ಅಧ್ಯಕ್ಷರ ಪರವಾಗಿ, ಪಕ್ಷದ ಪರವಾಗಿ ಹೈಕಮಾಂಡ್ ಇದೆ. ಯಡಿಯೂರಪ್ಪನವ್ರ ಹತ್ರ ನಾವು ಆ ವಿಷಯ ಚರ್ಚೆ ಮಾಡಲಿಲ್ಲ. ಕಾರ್ಯಕರ್ತರು ಮಾತ್ರ ಒಂದು ಆತ್ಮಸಂತೋಷ ಮತ್ತು ತೃಪ್ತಿ ಪಡ್ಕೊಂಡಿದ್ದಾರೆ ಅನ್ನೋದು ಅಷ್ಟೇ ಹೇಳಿದ್ ಬಿಟ್ರೆ ಆ ಉಚ್ಚಾಟನೆದು ಆ ಯತ್ನಾಳ್ ಅವ್ರ ವಿಷಯ ನಾವು ಅವ್ರ ಹತ್ರ ಚರ್ಚೆನೆ ಮಾಡಲಿಲ್ಲ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಮಾಜಿ ಶಾಸಕರ ನಿಯೋಗ ಹೈಕಮಾಂಡ್ ಭೇಟಿ ಮಾಡುತ್ತಾರೆ. ನೋಡೋಣ, ಈಗೇನು ಈಗ ನಾವು ಅಧ್ಯಕ್ಷ ಹತ್ರ ಟೈಮ್ ಕೇಳ್ಕೊಂಡಿದ್ದೀವಿ. ಅಧ್ಯಕ್ಷರು ಯಾವಾಗ ಟೈಮ್ ಕೊಟ್ಟು ನಮ್ಮನ್ನೆಲ್ಲ ಚರ್ಚೆ ಮಾಡ್ತಾರೆ, ನಂತರ ಆ ಅವಶ್ಯಕತೆ ಬಂದರೆ ನಾವೆಲ್ಲರೂ ಸೇರಿ ಹೈಕಮಾಂಡಿಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದೀವಿ. ಈಗ ಕಟ್ಟಾಜಿ ಮಾತ್ರ ಆಮೇಲೆ ಮಾತ್ರ ಹಾಲಣ್ಣ ಮಾತಾಡ್ತಾರೆ. ಈಗ ಮಧ್ಯಕ್ಕೆ ಬನ್ನಿ ಸರ್. ರೇಣುಕಾಚಾರ್ಯ ಅವರು, ಡಿ.ಸಿ. ಪಾಟೀಲ್ರು, ಹಾಲಪ್ಪನವರು, ನಾಗೇಂದ್ರ ಅವರು ನಾವೆಲ್ಲ ಕೂಡ ಪ್ರಮುಖರೆಲ್ಲ ಸೇರಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ತದನಂತರ ನಮ್ಮ ಅಧ್ಯಕ್ಷರನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲ ಭಾಗದಲ್ಲಿ ಟೂರ್ ಮಾಡಬೇಕು, ಎಲ್ಲ ಕಡೆ ಹೋಗಿ ಪಕ್ಷದ ಸಂಘಟನೆ ಮಾಡಬೇಕು ಅಂತ ಕೇಳ್ಕೊಂಡ್ವಿ. ಅವ್ರು ಹೇಳಿದ್ರು ಆಯಾ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಅವರು ಪಕ್ಷದ ಸಂಘಟನೆಯನ್ನು ಮಾಡಬೇಕು. ಇಲ್ಲಿ ತನಕ ನೀವು ಟೂರ್ ಮಾಡಿ ಬಂದಿದ್ದೀರಿ, ಆದರೆ ನೀವು ಎಲ್ಲ ಕಡೆ ಹೋಗಬೇಕು, ಪಕ್ಷದ ಸಂಘಟನೆ ಮಾಡಬೇಕು ಅಂತ ನಮಗೆ ಸಲಹೆ ಕೊಟ್ಟಿದ್ದಾರೆ. ನಾವು ಏನೇನು ವಿದ್ಯಮಾನಗಳು ನಡೆದಿದೆ, ಇಲ್ಲಿ ತನಕ ನಡೀತಾ ಇದೆ, ಮುಂದೆ ಕೂಡ ಏನು ನಡೀಬೋದು ಅನ್ನೋದ್ರ ಬಗ್ಗೆ ನಾವು ಅವ್ರ ಜೊತೆಗೆ ಚರ್ಚೆ ಮಾಡಿದ್ವಿ. ನಮ್ಮ ಅಭಿಪ್ರಾಯ ಎಲ್ಲ ಒಂದೇ, ಬರೋ ಚುನಾವಣೆ ತನಕ ನಮ್ಮ ವಿಜಯೇಂದ್ರ ಅವರನ್ನು ನಾವು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು. ಚುನಾವಣೆಯಲ್ಲಿ ನಾವು 130 ಸೀಟುಗಳನ್ನು ಗೆಲ್ಲಬೇಕು. ಈ ದಿಶೆಯಲ್ಲಿ ನಮಗೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಅದಕ್ಕೆ ಅವರು ನೀವೆಲ್ಲರೂ ಸಂಘಟನೆ ಮಾಡಿ, ಮೊದಲು ಸಂಘಟನೆ ಪಕ್ಷ ಏನು ಹೇಳುತ್ತೆ ಅದ್ರ ಪ್ರಕಾರ ನೀವು ಕೆಲಸವನ್ನು ಮಾಡಬೇಕು ಅನ್ನೋ ಆದೇಶವನ್ನು ನಮ್ಗೆ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಅವರು ಹೇಳಿದ್ದ ಮಾತನ್ನು ಕೇಳ್ತೀವಿ. ಜನಕ್ಕೆ ತಿಳಿಸಬೇಕು ಅಂತ ನಾವು ಹೋಗಿದ್ದು. ಏನಕ್ಕೆ? ಕಾರ್ಯಕರ್ತರಿಗೆ ಮತ್ತು ಆತ್ಮಸ್ಥೈರ್ಯ ತುಂಬಬೇಕು, ಜನಕ್ಕೆ ಗೊತ್ತಾಗಬೇಕು ನಾವೆಲ್ಲ ಕೂಡ ಇದ್ದೇವೆ, ಪಕ್ಷದ ಪರವಾಗಿರುವಂಥವ್ರು ನಾವೆಲ್ಲ ನಿಷ್ಠಾವಂತ ಎಲ್ಲ ಹಿಂದಿನ ಶಾಸಕರುಗಳೆಲ್ಲ ಪಕ್ಷಕ್ಕೋಸ್ಕರ ದುಡಿದಿರುವಂಥವ್ರು. ಯಾರೂ ಕೂಡ ಸುಮ್ಮನೆ ಹಂಗೆ ಬಂದು ನಾವು ಹೋಗಲಿಲ್ಲ. ಎಲ್ಲರೂ ಕೂಡ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ನಮ್ಮ ಶಾಸಕರು ನಾವೆಲ್ಲ ಹೋಗಿದ್ವಿ. ನಾವೆಲ್ಲ ಹೋಗಿ ಯಶಸ್ವಿಯಾಗಿ ಕಾರ್ಯಕರ್ತರ ಒಂದು ಏನು ನೋವುಗಳಿದ್ದಾವೆ ಅವನ್ನ ಕೂಡ ಆಲಿಸಿದ್ದೀವಿ. ಅದು ನಾವು ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರ ಗಮನಕ್ಕೆ ತಂದಿದ್ದೀವಿ. ಅದೇ ರೀತಿ ಈಗ ಅವರು ಹೈಕಮಾಂಡ್ ಜೊತೆಗೆ ನಾವು ಮಾತಾಡ್ತೀವಿ. ನೀವು ಯಾರು ಧೃತಿಗೆಡೋದು ಬೇಡ, ಪಕ್ಷದ ಸಂಘಟನೆಯನ್ನು ಮಾಡಬೇಕು, 130 ಜನಕ್ಕಿಂತ ಹೆಚ್ಚು ಜನ ಗೆಲ್ಲಿಸಬೇಕು ಅನ್ನೋ ಒಂದು ಮಾತನ್ನು ನಮಗೆ ಹೇಳಿದ್ದಾರೆ. ಅದರಂತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಆ ಕೆಲಸವನ್ನು ಮಾಡ್ತೀವಿ. ರಾಜ್ಯ ನಾಯಕರನ್ನೇ ಬದಲಾವಣೆ ಮಾಡಬೇಕು ಅಂತ ಎಸ್ಆರ್ಡಿಗೆ ಹೈಕಮಾಂಡ್ ಕೂಡ ಭೇಟಿ ಮಾಡಿ ಅದೇ ಒಂದು ವಾದವನ್ನು ಮಾಡ್ತಾರೆ, ಒತ್ತಡ ಹಾಕ್ತಾರೆ. ಅದು ಅವರ ಕಾಲ್ಪನಿಕ ಮಾತುಗಳು.
ಖಂಡಿತವಾಗಲೂ ನಮಗೆ ವಿಶ್ವಾಸ ಇದೆ, ಬರೋ ಚುನಾವಣೆ ತನಕ ವಿಜೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ರಾಜ್ಯದಲ್ಲಿರುವಂಥ ಎಲ್ಲ ಸಂಘಟನೆಯ MLAಗಳು ಸಂಘಟನೆ ಎಲ್ಲ ವಿಜೇಂದ್ರ ಪರವಾಗಿದೆ. ನಾವು ಅವ್ರನ್ನ ಮುಂದುವರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಹಾಲಪ್ಪನವ್ರು ಮಾತಾಡ್ತಾರೆ. ಮಾತಾಡು. ವಿವರವಾಗಿ BC ಪಾಟೀಲರು ವಿಷಯಗಳನ್ನೆಲ್ಲ ಹೇಳಿದ್ದಾರೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಮಾತಾಡಿದ್ದಾರೆ. ನಾನು ಮಾತಾಡೋಂಥದ್ದೇನಿಲ್ಲ. ನಿನ್ನೆಯವರೆಗೆ ನಡೆದಂಥ ಬೆಳವಣಿಗೆಗಳನ್ನು ಮತ್ತು ನಾವುಗಳು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಮೈಸೂರು ಕೋಲಾರದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು ಮತ್ತು ಮುಂದೇನಾಗಬೇಕು ಅನ್ನೋದನ್ನು ಪಕ್ಷಕ್ಕೆ ಮತ್ತು ಹಿರಿಯರಿಗೆ ಏನಾಗಬೇಕು ಅನ್ನೋದನ್ನು ಆಗ್ರಹಪಡಿಸಿದ್ವಿ. ಆ ಎಲ್ಲ ವಿವರಗಳನ್ನು ಹೇಳೋಕ್ಕಾಗಿರಲಿಲ್ಲ. 15-20 ದಿನಗಳಿಂದ ನಾವೇನು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿರಲಿಲ್ಲ, ಅಧ್ಯಕ್ಷರನ್ನು ಭೇಟಿಯಾಗಿರಲಿಲ್ಲ. ನಡೆದಂಥ ಎಲ್ಲ ವಿವರಗಳನ್ನು ಹೇಳಿದ್ದೇವೆ. ನಮ್ಮ ಕಡೆಯಿಂದ ಆದಂಥ ಬೆಳವಣಿಗೆಗಳನ್ನು ಅವ್ರಿಗೆ ವಿವರಿಸಿದ್ದೇವೆ. ಮತ್ತು ಅವರು ಬೈಯೋದನ್ನು ಮುಂದುವರಿಸಿದರೆ ಯಡಿಯೂರಪ್ಪನವ್ರನ್ನ ಬೈಯೋದು, ಪಕ್ಷದ ಅಧ್ಯಕ್ಷರನ್ನು ಬೈಯೋದು ಅಂದರೆ ಪಕ್ಷವನ್ನೇ ಬೈದ ಹಾಗೆ, ಪಕ್ಷದ ಬಗ್ಗೆ ಪಕ್ಷವನ್ನೇ ವಿರೋಧ ಮಾಡಿದ ಹಾಗೆ. ಇದು ಮಾಡಿಕೂಡ್ದು, ಇದನ್ನು ಕೂಡಲೇ ನೀವೊಂದು ಬಂದೋಬಸ್ತ್ ಮಾಡಿ ಅಂತ ಹೇಳಿದ್ದೇವೆ. ಮತ್ತು ಬರೀ ಯಡಿಯೂರಪ್ಪನವ್ರು ಅಷ್ಟೇ ಸೀನಿಯರ್ ಲೀಡರ್ ಅಷ್ಟೇ ಅಲ್ಲ, ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು. ಹಾಗಾಗಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರೆಲ್ಲವನ್ನು ಕೇಳಿಸ್ಕೊಂಡಿದ್ದಾರೆ. ಇನ್ನೊಂದು 10 ದಿನ ಟೈಮ್ ಕೊಡಿಯಪ್ಪ, ನೋಡೋಣ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಕೂಡಲೇ ನೀವೆಲ್ಲ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮತ್ತು ಜಿಲ್ಲೆಗೆ ಹೋಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ಮತ್ತು ಸಕ್ರಿಯ ಸದಸ್ಯರು ಮಾಡಬೇಕಾಗಿದೆ, ಬೂತ್ ಸಮಿತಿ ಅಧ್ಯಕ್ಷರು ಮಾಡಬೇಕಾಗಿದೆ, ಮಂಡಲ ಅಧ್ಯಕ್ಷರ ನೇಮಕ ಆಗಬೇಕಾಗಿದೆ. ಅಲ್ಲೆಲ್ಲ ಹೋಗಿ ಸಲಹೆ ಸೂಚನೆಗಳನ್ನು ಕೊಡಿ, ಹೆಚ್ಚು ಸಕ್ರಿಯ ಸದಸ್ಯರನ್ನ ಮಾಡಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತಿನಿಂದ ನಾವು 9ನೇ ತಾರೀಕುವರೆಗೆ ಆ ಕೆಲಸವನ್ನು ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸಕ್ಕೆ ಹೇಳಿದ್ದಾರೆ. ನಿಭಾಯಿಸ್ತೇವೆ. 10ನೇ ತಾರೀಕು ಮತ್ತೆ ನಾವು ದಾವಣಗೆರೆಯಲ್ಲಿ ಸ್ನೇಹಿತರೆಲ್ಲ ಸೇರ್ತೇವೆ. ಅಲ್ಲಿವರೆಗೂ ಇವರ ಮತ್ತು ಹೈಕಮಾಂಡ್ನವರ ಮತ್ತು ಎಲ್ಲರ ಸಲಹೆ ಸೂಚನೆ ಏನು ಬರ್ತದೆ ನೋಡ್ತೇವೆ. 10ನೇ ತಾರೀಕು ದಾವಣಗೆರೆಯಲ್ಲಿ ಸೇರ್ತೇವೆ. ಕ್ರಮ ಆಗಿಲ್ಲ ಅಂತಂದ್ರೆ ನಮ್ಮ ಮುಂದಿನ ನಡೆ ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀವಿ. ಈಗೇನಾಗಿದೆ, ನಮ್ಮ ಹಳ್ಳಿಗಳಲ್ಲಿ ಒಂದು ಗಾದೆ ಇದೆ, ಎದ್ ಬಂದ್ರೆ ಆಳಲ್ಲ ಕುಂಟ ಕಲಂಗಡಿ ಹೊಲ ಕಾದಂಗೆ. ಸುಮ್ಮನೆ ಆವೈತೆ ಅರಿವೆ ಬಿಡ್ತಕ್ಕಂಥ ಈ ರೀತಿ ದಾರಿ ತಪ್ಪತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೀವು ನಮ್ಮ ಮಾಧ್ಯಮ ಸ್ನೇಹಿತರು ನಾನು ಏನಕ್ಕೆ ಹೇಳಿದೆ, ವಿನಾಕಾರಣ ಅವ್ರ ಹೆಸರು ಹೇಳಿ ನೀವೇ ಅವ್ರನ್ನ ಹೀರೋಗಳು ಮಾಡ್ತಾ ಇದ್ದೀವಿ. ಸ್ವಯಂ ಘೋಷಿತ ನಾಯಕರು ಅವ್ರು ಯಾರು ಮಾತಾಡ್ತಾರಲ್ಲ, ಸ್ವಯಂ ಘೋಷಿತ ನಾಯಕರು ಅವ್ರು ಇರೋದು ಎಷ್ಟೇ 4 ಜನ ನೋಡಿ. 50 ಜನ ಕಳೆದ 15 ನಾವೇ ಯಡಿಯೂರಪ್ಪನವರು ವಿಜೇಂದ್ರ ಯಾರು ಅವರನ್ನು ಕೇಳಿಲ್ಲ. ಇವತ್ತು ನಮಗೆ ಸಮಯ ಕೊಡಬೇಕು. ನಾವೆಲ್ಲ ಹಿರಿಯರು ಸೇರಿ ಮೊನ್ನೆ ಕಳೆದ 15 ದಿವಸದಿಂದ ಏನೇನೋ ರಾಜಕೀಯ ವಿದ್ಯಮಾನಗಳು ನಾವು ಹೋದಾಗ ಕಾರ್ಯಕರ್ತರು ಮುಖಂಡರು ಭಾವನೆಗಳು ಹೇಳಿದ್ರು. ಆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ವಿ, ಉಪಹಾರ ಮಾಡಿದ್ವಿ. ನಾವು ಹೇಳಿದ್ನಲ್ಲ, ಕುಂಟ ಕಲಂಗಡಿ ಹೊಲ ಕಾದಂಗೆ ಅಷ್ಟೇ. ಅವರು ಎದ್ರಾಳಲ್ಲ ಅಂತ ಹೇಳ್ತಾರೆ. ಎಲ್ಲಿದೆ ಶಕ್ತಿನಿಲ್ಲ ಅವರಿಗೆ, ಎಲ್ಲಿದೆ ಶಕ್ತಿ? ಇರೋ 4 ಜನ ನೋಡಿ. ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪರು ವಿನಂತಿ ಮಾಡಿದ್ವಿ, ನಮಗೆ ಮತ್ತೊಮ್ಮೆ ಸಮಯ ಕೊಡ್ತೀವಿ ಅಂತ ಹೇಳಿದ್ರೆ, ನಾವು ನಾಳೆ 10ನೇ ತಾರೀಕು ಸಂಜೆ 5 ಗಂಟೆಗೆ ದಾವಣಗೆರೆಯಲ್ಲಿ ಸೇರ್ತೀವಿ. ಎಲ್ಲರೂ ಬರ್ತಾರೆ ಸಂಜೆ 5-6 ಗಂಟೆ ದಾವಣಗೆರೆಗೆ. 11ನೇ ತಾರೀಕು ನಾವೆಲ್ಲ ಸುಮಾರು 60ಕ್ಕೂ ಹೆಚ್ಚು ಜನ ಮಾಜಿ ಶಾಸಕರು ಮತ್ತು ಇನ್ನು ವಿಧಾನ ಪರಿಷತ್ ಮಾಜಿಗಳನ್ನ ಆಹ್ವಾನ ಮಾಡ್ತೀವಿ. ಸುಮಾರು 60ಕ್ಕೂ ಹೆಚ್ಚು ಜನ ನಾವು ದಾವಣಗೆರೆ ಸೇರ್ತಾ ಇದೀವಿ. ಅಂದು ನಿರ್ಣಯ ಮಾಡ್ತೀವಿ, ಉಚ್ಚಾಟನೆ ಮಾಡಿದ್ರೆ ಮುಂದೆ ಏನು ಮಾಡಬೇಕು, ಎಲ್ಲವೂ ಸರಿಯಾಗುತ್ತೆ ಅಂತ ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪನವರು ಹೇಳಿದರೆ 10ನೇ ತಾರೀಕು ನಂತರ ಡೆಲ್ಲಿಗೆ ಹೋಗ್ಬೇಕು, ಏನಾಗಬೇಕು ಎಲ್ಲವೂ ಚರ್ಚೆ ಮಾಡ್ತೀವಿ. ಅಲ್ಲ, ಒಂದೊಂದು ದಿವಸ ಈಗ ನಿನ್ನೆ ನನ್ನ ಬಗ್ಗೆ ಪೇಪರ್ ಸಿಂಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೋತವರು, ತಿರಸ್ಕಾರ ಆದವರು, ತಿಪ್ಪೆಗೆಸಿದ್ದಾರೆ, ತಿಪ್ಪೆ ಸಾರ್ ಬಗ್ಗೆ ಮಾತಾಡೋಣ. ಆಯ್ತಪ್ಪ, ಪೇಪರ್ ಸಿಂಹ, ನಮ್ಮ ಕ್ಷೇತ್ರಗಳಲ್ಲಿ ನಮಗೆ ಸಾಮರ್ಥ್ಯ ಇದೆ, ನಮ್ಮದೇ ಆದ ಸಂಘಟನೆ ಇದೆ, ನಮಗೆ ವರಿಷ್ಠರು ಟಿಕೆಟ್ ಕೊಟ್ಟಿದ್ರು, ಯಾವುದೋ ಕಾರಣಕ್ಕೂ ಸೋತಿದ್ದೀವಿ. ಒಳ ಮೀಸಲಾತಿ ಬೇರೆ ತಪ್ಪುಗಳಿಂದ ನಮ್ಮ ತಪ್ಪುಗಳಿಂದ ನಾವು ಸೋತಿದ್ವಿ. ಹೇಳ್ತೀನಿ, ನಮ್ಮನ್ನ ಜನ ಸೋಲಿಸಿಲ್ಲ, ನಮ್ಮನ್ನ ಜನ ತಿರಸ್ಕಾರ ಮಾಡಿಲ್ಲ, ನಮ್ಮನ್ನು ತಿಪ್ಪೆಗೆಸಲ್ಲ.
ನಾವು ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದೀವಿ. ನಾವು ಸೋತರು ಅಂದ ತಕ್ಷಣ ರಾಜಕೀಯ ಮುಗಿದೋಗಿದ್ದ? ನಮಗೆಲ್ಲ ಸಾಮರ್ಥ್ಯ ಇದೆ. ಜನ ಇವತ್ತು ನಮ್ಮನ್ನು ಇಷ್ಟಪಡ್ತಾರೆ. ಆದರೆ ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಮೈಸೂರು, ಕೊಡಗು 2 ಜಿಲ್ಲೆಗಳ ಲೋಕಸಭಾ ಸದಸ್ಯರಿಗೆ 2 ಅವಧಿ. ನೀವು ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಎಷ್ಟು ಬೂತ್ಗಳಲ್ಲಿ ಕಟ್ಟಿದ್ರಿ, ಎಷ್ಟು ಸಮಯನ ಕಾರ್ಯಕರ್ತರು ಮುಖಂಡರಿಗೆ ಕೊಟ್ಟಿದ್ರಿ, ಎಷ್ಟು ಜನ ಗ್ರಾಮ ಪಂಚಾಯತಿ ಸದಸ್ಯರನ್ನ ಆಯ್ಕೆ ಮಾಡಿದ್ರಿ, ಅವ್ರಿಗೆ ಬೆಂಬಲ ಕೊಟ್ಟಿದ್ರಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಜನರು ಗೆಲ್ಸಿದ್ರ್ಯಾ? ಇಲ್ಲ, ಒಂದೂ ಗೆಲ್ಸಿಲ್ಲ. ಮತ್ತು ನೋಡಿ, ಏನು ವಿಧಾನಸಭೆ 2 ಜಿಲ್ಲೆಗಳಲ್ಲಿ ನಮ್ಮ ನಾಗೇಂದ್ರ ಇರ್ಬೋದು, ಅಲ್ಲಿ ಎಲ್ಲರೂ ನಮ್ಮ ಹರ್ಷ ಇರ್ಬೋದು, ಅವರ ಸಾಮರ್ಥ್ಯ ಮೇಲೆ ಗೆದ್ದಿದ್ದಾರೆ. ಇವರಿಂದ ಗೆದ್ದಿಲ್ಲ. ಆದರೆ ನಿನಗೆ ಭಾರಿ ಸಾಮರ್ಥ್ಯ ಐತೆ ಅಂತ ಹೇಳ್ತಿಲ್ಲಪ್ಪ. ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಯಾಕೆ ಅಲ್ಲ, ಇವ್ರನ್ನ ಮೊನ್ನೆ ನಡೆದ 23 ಚುನಾವಣೆಯಲ್ಲಿ ನಿನಗೆ ಸಾಮರ್ಥ್ಯ ಇದ್ದರೆ ಇವ್ರನ್ನ ಯಾಕೆ ಗೆಲ್ಲಿಸಲಿಲ್ಲ? ನಮ್ಮನ್ನು ತಿಪ್ಪಿಸಿದ್ದ. ನಿನಗೆ ಟಿಕೆಟ್ ಕೊಡಬಾರ್ದಂತಂದು ಯಾರ್ಯಾರು ಪತ್ರ ಬರ್ತಾರೆ ವರಿಷ್ಠಿಗೆಲ್ಲ ಗೊತ್ತಿದೆ. ಕೊಡಬಾರ್ದಂತೂ ಪತ್ರ ಬರ್ತಾರೆ. ನೀನು ಟಿಕೆಟೇ ಕೊಡಲಿಲ್ಲ. ನಿನ್ನ ತಗೊಂಡು ಹೋಗಿ ಈ ಕೊಚ್ಚೆ ಇರುತ್ತಲ್ಲ, ಕೊಚ್ಚೆ ಡಸ್ಟ್ಬಿನ್ನಿಗೆ ಎಸೆದ್ದಾರೆ. ಡಸ್ಟ್ಬಿನ್ನಿಗೆ ಎಸೆದ್ರ ಬಗ್ಗೆ ನಿಮಗೆ ಸಾಮರ್ಥ್ಯ ಇಲ್ಲ. ನಿನ್ನ ಬಗ್ಗೆ ಯಾಕೆ ಮಾತಾಡಕಪ್ಪ ಪೇಪರ್ ಸಿಂಹ? ಸುಮ್ಮನೆ ಹುಲಿ ಬಂತು ಹುಲಿ ಅಂತ ಇವ್ರು ಹೇಳಿಕೆ ಅಂತಾರೆ. ಇವರೆಲ್ಲ ಸ್ವಯಂ ಘೋಷಿತ ನಾಯಕರು. 3 ಮತ್ತು 1 ಜನ ಆದರೆ ಇಂಥವ್ರನ್ನ ಎಸೆದು ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಯಾವ ಸಾಮರ್ಥ್ಯ ಇಲ್ಲ. ನಾವೆಲ್ಲರೂ ಯಡಿಯೂರಪ್ಪನವರಿಗೆ, ವಿಜಯೇಂದ್ರ ವಿನಂತಿ ಮಾಡಿ ಸಂಘಟನೆ ಪಕ್ಷದ ಪರವಾಗಿ, ವಿರುದ್ಧವಾಗಿಲ್ಲ, ಸಂಘಟನೆ ನಮ್ಮನ್ನು ಜೋಡಣೆ ಮಾಡ್ಕೊಳ್ತೀವಿ. 3 ತಂಡಗಳಲ್ಲಿ ನಾವೆಲ್ಲರೂ ಅದೀವಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ನಾವೆಲ್ಲರೂ ನಿನ್ನೆ ಮೊನ್ನೆ ತೀರ್ಮಾನ ಮಾಡಿದ್ವಿ. ವಿಜಯೇಂದ್ರ ಅವರೇ ಅಧ್ಯಕ್ಷ ಮುಂದುವರಿತಾರೆ. ಮುಂದಿನ ವಿಧಾನಸಭೆ ಚುನಾವಣೆಗೂ ಅಧ್ಯಕ್ಷ ಮುಂದುವರಿಬೇಕು. ಪಕ್ಷ ಅಧಿಕಾರಕ್ಕೂ ಧನ್ಯವಾದಗಳು. ಒಂದು ಪ್ರಶ್ನೆ ಇದೆ. ಇಲ್ಲಿ ಬಾರಣ ಮುಸುಗಳನ್ನ ಬಾರು, ಪ್ರಶ್ನೆ ಉತ್ತರ ಇದ್ದ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಬಹುತೇಕ ಎಲ್ಲರೂ ಯಾರ್ಯಾರು ಒಳಗಡೆ ಹೋಗಿದ್ರು ಅದರಲ್ಲಿ ಬಹುತೇಕರು ಮಾತಾಡಿದ್ದಾರೆ. ಬಹುತೇಕರ ಅಜೆಂಡಾ, ಉದ್ದೇಶಗಳು, ಅಲ್ಲಿ ಮಾತಾಡಿದ್ದಂಥ ವಿಚಾರಗಳು ಎಲ್ಲವೂ ಕೂಡ ಒಂದೇ. ಯತ್ನಾಳ್ ವಿರುದ್ಧ ಎಲ್ಲ ನಾಯಕರು ಒಂದಾಗಿ ಒಳಗಡೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಪುತ್ರನ ಜೊತೆಗೆ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇನ್ನೊಂದು 10 ದಿನಗಳ ಕಾಲಾವಕಾಶ ಕೇಳಿದ್ದಾರೆ ಅಂತ ಯಡಿಯೂರಪ್ಪನವರು. 9ನೇ ತಾರೀಕಿನವರೆಗೆ ಅದೇನಾಗುತ್ತೆ ಕಾದು ನೋಡೋಣ. 9ನೇ ತಾರೀಕಿನ ನಂತರ ಅಷ್ಟರೊಳಗಡೆ ಇದಕ್ಕೆ ಒಂದು ಗತಿ ಅಥವಾ ಈ ವಿಚಾರದಲ್ಲಿ ಒಂದು ಸ್ಪಷ್ಟ ನಿರ್ಧಾರವನ್ನು ಹೈಕಮಾಂಡ್ ಕಡೆಯಿಂದ ತೆಗೆದುಕೊಳ್ಳೋಣ. ಅಲ್ಲಿಗೆ ಅಷ್ಟರೊಳಗಡೆ ಮುಗಿಯುವ ಪ್ರಯತ್ನ ಆಗುತ್ತೆ. ಮುಗಿಲಿಲ್ಲ ಅಂತಂದರೆ ಮತ್ತೆ ನೋಡೋಣ ಅನ್ನೋ ರೀತಿಯ ಚರ್ಚೆ ಆಗಿದೆ ಅನ್ನೋದನ್ನು ಬಹುತೇಕ ಎಲ್ಲ ನಾಯಕರಿಗೆ ತಾನೇ ಮಾತಾಡಿದ್ದಾರೆ. ಬಟ್ ಒಟ್ಟಾರೆಯಾಗಿ ಯತ್ನಾಳ್ ವಿರುದ್ಧವಾಗಿ ವಿಜಯೇಂದ್ರ ಬಣ ಈಗ ಎಲ್ಲ ಒಂದಾಗಿ ಮಾಜಿ ಶಾಸಕರುಗಳು ಹೋಗಿ ಯಡಿಯೂರಪ್ಪನವರನ್ನು ಮತ್ತು ವಿಜಯೇಂದ್ರ ಅವರನ್ನು ಭೇಟಿಯಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪ್ರಮುಖ ವಿಚಾರ ಯತ್ನಾಳ್ ಉಚ್ಚಾಟನೆ, ಯತ್ನಾಳ್ ಅವರ ಹೇಳಿಕೆಗಳಿಗೆ ಕಡಿವಾಣ ಹಾಕುವ ಉದ್ದೇಶ ಬಹಳ ಪ್ರಮುಖವಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಗೋಚರ ಆಗಿದೆ. ಇನ್ನೇನೇನಾಗುತ್ತೆ, ಮುಂದೇನಾಗುತ್ತೆ ಕಾದು ನೋಡಬೇಕು. ಯತ್ನಾಳ್ ಮಾತಿಗೆ ಬೀಗ ಬೀಳುತ್ತಾ? ಯತ್ನಾಳ್ ವಿಚಾರದಲ್ಲಿ ಹೈಕಮಾಂಡ್ ಪ್ರವೇಶ ಕೊಡುತ್ತಾ? ಯತ್ನಾಳ್ ವಿಚಾರದಲ್ಲಿ ಮುಂದೇನು ನಡೆ, ಹೈಕಮಾಂಡದ್ದೇನು, ರಾಜ್ಯದ್ದೇನು, ಇವೆಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆಗಳು ಬರೋದಿದೆ.